ಫ್ಲವರ್ಸ್ಗಳು ಇವತ್ತು ನಮ್ಮ ಹತ್ರನೂ ಖರ್ಚಾಗಿಲ್ವಲ್ಲಪ್ಪ, ಹಾಗೇ ಇದ್ದಾವೆ ಎಲ್ಲ ಫ್ಲವರ್ಸ್ಗಳು. ನಿಮ್ಮ ಹತ್ರ ತೊಗೊಳೋದಕ್ಕಾಗೋದಿಲ್ಲ ಇವತ್ತು. ಅಣ್ಣ, 100 ರೂಪಾಯಿ ಕಡಿಮೆ ಕೊಡೋಣ, ನಾನು ಹೇಳಿಲ್ವಾ? ನೀನು ಯಾವುದಾದ್ರೂ ನನ್ನ ಹತ್ರ ಯಾವಾಗಾದರೂ ತಗೋ, 100 ರೂಪಾಯಿ 150 ರೂಪಾಯಿ ಕಡಿಮೆನೇ ಕೊಡು, ಏನು ಪರವಾಗಿಲ್ಲ. ಅದೀಗ 100 ರೂಪಾಯಿ KG ಇದ್ದರೆ ನೀನು 900 ರೂಪಾಯಿನೇ ಕೊಡು. ಅದೆಷ್ಟು ರೇಟ್ ಐತೆ ಅದಕ್ಕೆ. ಈಗ 500 ಇದ್ದರೆ 400 ಕೊಡು, ಎಷ್ಟು ನನಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ನೀನು ನನಗೆ ಒಂದು 100 ರೂಪಾಯಿ ಕಡಿಮೆನೇ ಕೊನು. ನಾನೇನು ತಲೆ ಕೆಡಿಸ್ಕೊಂಬಲ್ಲ. ತಗೋ ಅಂತ ಹೇಳಿಲ್ವಾ? ಇನ್ನೂ ಒಂದು ಚೀಲ ಐತಣ್ಣ, ತೊಗೊಂಬರ್ತೀನಿ. ಆಮೇಲಿಂದ ಇನ್ನೊಂದು ಸ್ವಲ್ಪ ಹೊತ್ಬಿಟ್ಟು ಇನ್ನೊಂದು ಚೀಲ ತೊಗೊಬರ್ತೀನಿ. ತಗೋ, ಇದೊಂದು ಚೀಲ ತೊಗೊಂಡು ನೀನು ನನಗೆ ಅಮೌಂಟ್ ಕೊಟ್ಬಿಡೋಣ. ಇವತ್ತು ನಮ್ಮ ಹತ್ರನೇ ಫ್ಲವರ್ಸ್ಗಳು ಜಾಸ್ತಿ ಇದೆ, ನಾವು ಜಾಸ್ತಿ ತರಿಸಿದ್ವಿ, ಅದಕ್ಕಾಗಿನ. ಸರಿ ಆಯಿತು, ಇರಲಿ. ನಾನು ಒಂದು 150 ರೂಪಾಯಿ ಕಡಿಮೆ ಕೊಡ್ತೀನಿ ಕಣಪ್ಪ, ಯಾಕಂದರೆ ನಮ್ಮ ಹತ್ರ ಸ್ವಲ್ಪ ಜಾಸ್ತಿ ಇದೆ, ಅದಕ್ಕೋಸ್ಕರ. ಅಣ್ಣ, ಆ ಕಡೆ ಅಂಗಡಿ ಅಣ್ಣ ತೆಗ್ದಿದ್ರೆ ಚೆನ್ನಾಗಿರ್ತಿತ್ತು. ಅವಣ್ಣ ಎಷ್ಟಿದ್ರು ತೊಗೊಳೋದಣ್ಣ. ನೀವು ಯಾಕೋ ತೊಗೊಳೋದೇ ಇಲ್ಲ. ಇನ್ನೂ ಡೆಕೋರೇಷನ್ಗಳಿಗೆ ತೊಗೊಂಡು ಹೋಗ್ತಾ ಇರ್ತಾರೆ. ತೊಗೊಳ್ರಿ, ಫ್ಲವರ್ಗಳು ಜಾಸ್ತಿ ತೊಗೊಂಡ್ರೆ ನಿಮಗೆ ಒಳ್ಳೇದಲ್ಲ. 100 ರೂಪಾಯಿ ಕಡಿಮೆ ಸಿಗುತ್ತೆ. ಅಲ್ಲಿ ನೀವು ಎಷ್ಟೈತೆ ಅಷ್ಟು ರೇಟ್ ಕೊಟ್ಟು ತೊಗೊಳೋದ್ಕಿಂತ ನೀವು ಕಡಿಮೆನೇ ತೊಗೊಳ್ಳಿ. ನನಗಿನ್ನೂ ಬೇಕಾದ್ರೂ ನೀವು ಒಂದು 200 ರೂಪಾಯಿ ಕಡಿಮೆ ಮಾಡಿಕೊಡ್ರಿ ಅಣ್ಣ. ಇನ್ನೊಂದು ಚೀಲ ಐತೆ, ಅದನ್ನು ತೊಗೊಬಿಡಿ. ಸರಿ ಆಯಿತು, ತೊಗೊಂಬರಪ್ಪ, ನೋಡೋಣ. ನೋಡಿ ಚೆನ್ನಾಗೈತೆ ಆ ಫ್ಲವರ್ಸ್ ಎಲ್ಲನಾ? ನಿಮ್ದು ಏನಣ್ಣ ಫ್ಲವರು ಮಾರೋದು? ಇದಕ್ಕೆ ನಿಮ್ದಕ್ಕಿಂತ ಚೆನ್ನಾಗೈತೆ ನೋಡಿ. ಅವ್ರು ತೊಗೊಳ್ತಾ ಇದ್ರಲ್ಲ ದಿನ ಡೈಲಿ ನನ್ನ ಹತ್ರ, ನೀವು ತೊಗೊಂಡಿದ್ರಲ್ಲಣ್ಣ. ತೊಗೊಳ್ರಿ, ತೊಗೊಂಡ್ರೆ ನಿಮಗೆ ಅನುಕೂಲಪ್ಪ. ನಿಮಗೆ ಬೇರೆ ಕಡೆ ಎಲ್ಲಾದರೂ ಮಾರ್ಕೊಂಡ್ರೆ ನಿಮಗೆ ಡೆಕೋರೇಟ್ಗಳಿಗೆ ಕಳಿಸ್ತಾ ಇರ್ತೀರಲ್ಲ, ನಿಮಗೆ ಅನುಕೂಲ ಆಗುತ್ತೆ. ತೊಗೋಬೇಕಣ್ಣ. ನೀವು ಇಲ್ಲಿ ಕಡಿಮೆ ತೊಗೊಂಡು ಚೆನ್ನಾಗಿ ದುಡ್ಕೋಬೋದಲ್ಲ, ತೊಗೋಬೋದು. ಅಲ್ಲ ಕಟ್ ನನ್ನ ಮಗನೇ, ಇಲ್ಲೆಲ್ಲ ತಂದು ಮಾರ್ಕೊಳ್ತಾ ಇದೆಯಾ? ಇವ್ರಿಗೆ ಡೆಕೋರೇಟ್ ಮಾಡೋರಿಗೆಲ್ಲ ಇವ್ರಿಗೆ ಅನುಕೂಲ ಮಾಡಿಕೊಡ್ತಿದ್ಯಾ? ಇಂಥ ನನ್ನ ಮಗುಗೆ ಏನಾನ ನಾನು ಕೆಲಸ ಕೊಟ್ಟುಬಿಟ್ರೆ ಇವನು ನನ್ನ ತಿಂಗಳು ಎಷ್ಟೊತ್ತಿಗೆ ನನಗೆಲ್ಲ ಲಾಸ್ ಮಾಡಿ ಮನ ಮಠ ಎಲ್ಲ ಮಾರ್ಕೊಂಡು ನಾನು ಬೀದಿಗೆ ಬೀಳ್ಬೇಕಾಗುತ್ತೆ. ಆ ಥರ ಮಾಡ್ತಾನೆ ನನ್ನ ಮಗ. ಹಿಂಗಾಗ್ಬಿಟ್ರೆ ಅಷ್ಟೇ ನೋಡಿ. ಚೀಲ್ ಗಟ್ಟಲೆ ತಂದು ಫ್ಲವರ್ಗಳೆಲ್ಲ ಮಾಡ್ಕೊಬಿಟ್ಟು, ಅಣ್ಣ ಶಾರ್ಟೇಜ್ ಶಾರ್ಟೇಜ್ಗಳು ಬರ್ತವೆ ಅಂತೇಳಿ ನನ್ನ ಹತ್ರ ಸುಮ್ಮನೆ ಫ್ಲವರ್ಗಳೆಲ್ಲ ತರಿಸ್ಕೊಂಡು ಇಲ್ಲಿ ಮಾರ್ಕೊಂಬ್ತಾ ಇದೆ. ಹಿಂಗಾದರೆ ಎಷ್ಟು ನೋಡಿ ಲಾಸ್ ಆಗುತ್ತೆ ಅಂತೇಳಿ ನೀವೇ ಲೆಕ್ಕ ಹಾಕಿ ನೋಡಿರಿ. ಹಿಂಗಾಗುತ್ತೆ. ಯಾರೇ ಆಗಲಿ ಕೆಲಸದ ಹತ್ರ ಯಾರೇ ಬಿಟ್ರೂ ಈ ಥರ ಮಾಡ್ತಾರೆ. ನೀವೆಲ್ಲ ಹೇಳ್ಬೋದು ಬರೀ ಮೋಸ, ಬರೀ ಅನ್ಯಾಯ ಅಂತೇಳಿ. ಇವಾಗ ಇದೇ ತುಂಬ ಐತೆ ಪ್ರಪಂಚದಲ್ಲಿ. ಅದಕ್ಕೆ ಯಾವ್ಯಾವ ರೀತಿ ಕೆಲಸಗಳು, ಯಾವ್ಯಾವ ರೀತಿ ಎಲ್ಲನ ಹೋಗ್ಲಿ, ಏನು ಮೋಸ ಹೆಂಗೆ ಯಾವ್ಯಾವ ರೀತಿ ಯಾವ್ಯಾವ ರೂಪದಲ್ಲಿ ಆಗುತ್ತೆ, ಹೆಂಗೆ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನೋದು ಎಲ್ಲ ತೋರಿಸ್ಬೇಕು. ನಮ್ಮ ವೀಕ್ಷಕರಿಗೆಲ್ಲ ಸ್ವಲ್ಪ ಗೊತ್ತಾಗಬೇಕು ಅಂತ ಹೇಳಿ ತೋರಿಸ್ತಾ ಇರೋದು. ಬರೀ ಮೋಸ ಅಲ್ಲ ಅಂತ ಹೇಳಿ ಯಾರೂ ಹೇಳೋಕ್ಕೆ ಹೋಗಬೇಡಿ. ಯಾಕಂತಂದರೆ ಯಾವ್ಯಾವ ರೀತಿ ಈಗ ನಡೀತಿರೋ ಸಿಚುವೇಶನ್, ಇವಾಗ ಏನು ನಡೀತಾ ಇದೆ ಇದೇ ಸಿಚುವೇಶನ್ ನಡೀತಾ ಇರೋದು. ಸ್ವಂತ ತಮ್ಮ ಆಗಲಿ ಯಾರೇ ಆಗಲಿ, ನನ್ನ ತಮ್ಮನೇ ಅಂತಲ್ಲ, ಬೇರೆ ಎಲ್ಲಾದ್ರೂ ಈ ಥರ ಮೋಸಗಳು ಇವಾಗ ಜಾಸ್ತಿ. ಎಲ್ಲೋದ ಹೋಗಲಿ, ಯಾವ್ದು ಕೆಲಸದಲ್ಲಿ ಹೋದ್ರೂ ಮೋಸ. ಅದರಲ್ಲಿ ಸ್ವಲ್ಪ ಚೆನ್ನಾಗಿ ಅದರಲ್ಲಿ ಹೊಡೆದು ನಾವು ಒಂದು ಸ್ವಲ್ಪ ಇನ್ನೂ ಚೆನ್ನಾಗಿ ಉದ್ಧಾರ ಆಗ್ಬೋದಲ್ಲ, ಇನ್ನೂ ಚೆನ್ನಾಗಿ ಅದರಲ್ಲಿ ಮಾರ್ಕೊಂಡ್ರೆ ಇನ್ನೂ ಚೆನ್ನಾಗಿ ಆಗ್ಬೋದಲ್ಲ ಅನ್ನೋದು ದುರಾಸೆ ಬಂದುಬಿಡುತ್ತೆ. ಫಾಲೋ ಮಾಡ್ಕೊಂಬಂದಿದ್ದಕ್ಕೆ ಸರಿಯಾಗಿ ಸಿಗಿ ಬಿದ್ದ ನಮ್ಮ ಹುಡುಗರು ಹೇಳೋದು, ಅಣ್ಣ ಅವ್ನು ಸರಿಯಾಗಿ ನೀನು ಫಾಲೋ ಮಾಡೋಣ ಅಂತ ಹೇಳಿ. ಸರಿಯಾಗಿ ಫಾಲೋ ಮಾಡಿದ್ದಕ್ಕೆ ಸಿಕ್ಕ ಅವನು. ಇವಾಗ ಸರಿಯಾಗಿ ಅವನಿಗೆ ಗ್ರಾಚಾರ ಬಿಡಿಸಿ ನೀನು ಕೆಲ್ಸಕ್ಕೆ ಬರಬೇಡ ನಡೆಯಲ್ಲ ಅಂತ ಕಳಿಸ್ತೀನಿ. ಇವಾಗ ಏನಾಗಿದೆ ಅಂದರೆ ಸ್ವಲ್ಪ ಪ್ಲಾಸ್ಟಿಕ್ಕು ಬಳಸ್ತಾ ಇದ್ದಾರೆ. ಪ್ಲಾಸ್ಟಿಕ್ ಫ್ಲವರ್ಸ್ಗಳು ಬಳಸ್ತಾ ಇರೋದ್ರಿಂದನ ಇದು ಸ್ವಲ್ಪ ತಗೊಳ್ಳೋದು ಸ್ವಲ್ಪ ಇವಾಗ ಕಡಿಮೆ ಆಗೈತೆ. ಅದೇ ಚೆನ್ನಾಗಿರುತ್ತೆ. ಇವಾಗ ಅದೇನು ರಿಯಲಿ ಫ್ಲವರ್ಸ್ ಅಂದ್ಕೋಬೇಕಪ್ಪ, ಹಾಗಿರುತ್ತೆ. ಅದಕ್ಕೆ ಸ್ವಲ್ಪ ಇವಾಗ ಬಿಸ್ನೆಸ್ ಕಡಿಮೆ ಆಗ್ತೈತೆ ನಮಗೂ. ಯಾಕಂದರೆ ಈ ಪ್ಲಾಸ್ಟಿಕ್ ಬಂದಿರೋದ್ರಿಂದನ ಅಂದರೆ ಲುಕ್ ಇರಲ್ಲ ಇಷ್ಟೊಂದು. ಇವು ನಿಜವಾದ ಫ್ಲವರ್ಸ್ಗಳು ಚೆನ್ನಾಗೇ ಕಾಣೋ ಅಷ್ಟು ಪ್ಲಾಸ್ಟಿಕ್ ಫ್ಲವರ್ಸ್ಗಳು ಚೆನ್ನಾಗಿ ಕಾಣಿಸಲ್ಲ. ಅದು ಏನಿದ್ರು ಮಾಮೂಲಿ ಸುಮ್ಮನೆ ಏನೋ ಚಿಕ್ಕ ಫಂಕ್ಷನ್ಗಳಿಗೆ ಅಷ್ಟೇ. ಏನಿದ್ರು ಬೇಕೇ ಬೇಕು ಫ್ಲವರ್ಸ್ಗಳು. ಸರಿ ಆಯಿತು, ತೊಗೊಂಬರಪ್ಪ. ಇನ್ನೊಂದು ಚೀಲ ತಗೊಳಕ್ಕಾಗುತ್ತೆ. ನಮಗೊಂದು ಚೀಲ ಬೇಕಾಗಿತ್ತು ಕಣೋ, ತೊಗೊಂಬಂದು ಕೊಡ್ತೀಯಾ? ನಮಗೂ ಶಾರ್ಟೇಜ್ ಬಂದವೆ ಡೆಕೋರೇಷನ್ ಮಾಡೋದಕ್ಕೆ. ಎಲ್ಲಾದರೂ ಕತ್ಕೊಂಬಂದು ಕೊಡ್ತೀಯೇನೋ? ಸ್ವಲ್ಪ ದುಡ್ಡು ಕೊಡ್ತೀನಿ ಎಕ್ಸ್ಟ್ರಾನ. ಅಣ್ಣ ನೀನೇನು ಇಲ್ಲಿ? ನಾನು ಅದೇ ಫ್ಲವರ್ಸ್ಗಳು ಶಾರ್ಟೇಜ್ ಬಂದಿತ್ತಾ, ಅದಕ್ಕೆ ತೊಗೊಂಡೋಗೋಣ ಅಂತೇಳಿ ಬಂದೆ ಅಣ್ಣ. ಏನಣ್ಣ ನೀನು ಇಲ್ಲಿ? ಮುಚ್ಚೋ ಬಾಯಿ, ಮುಚ್ಚೋ, ಮಾತಾಡಬೇಡ ನೀನು. ಒಂದು ಮಾತಾಡಿದ್ರೆ ಸರಿ ಹೋಗಲ್ಲ ನೋಡು. ಮಾತಾಡಬೇಡ, ಬಾಯಿ ಮುಚ್ಕೊಂಡು ನಿಂತ್ಕೊ. ನೀನೇನು ಮಾಡ್ತಾ ಇದೀಯ ಅಂತ ಎಲ್ಲ ಗೊತ್ತಾಯ್ತು ಕಣಮ್ಮನು ನನಗೆ. ನೀನು ಮಾತಾಡಬೇಡ. ಅಣ್ಣ ಯಾಕಣ್ಣ? ಯಾಕೆ ಏನಾಯಿತು ಅಣ್ಣ? ಅದು ನಾನು ಇಲ್ಲಿ ಅದೇ ಅಲ್ಲಿ ನೀನು ಅದೇ ಹೇಳಿದ್ದಲ್ಲಣ್ಣ, ಅದೇ ಡೆಕೋರೇಷನ್ ಅಣ್ಣ. ಅದೇ ಅಲ್ಲಿ ಮಾಡೋದು ಹೇಳಿದ್ದಲ್ಲ, ಅದು ಡೆಕೋರೇಷನ್ಗೆ ಅಲ್ಲಿ ಹೂವು ಅದು ಫ್ಲವರ್ಸು ಶಾರ್ಟೇಜ್ ಬಂದ್ವಣ್ಣ. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳೋ, ಬಾಯಿ ಮುಚ್ಕೊಂಡು ನಿಂತ್ಕೊ. ಸುಳ್ಳು ಬೊಗಳಬೇಡ. ನಿನ್ನ ತೊಡ್ರಿಸಿ ಹೇಳ್ತಾ ಇರೋದ್ರಲ್ಲೇ ಗೊತ್ತಾಗ್ತಾ ಐತೆ. ಆ ಫ್ಲವರ್ಸ್ಗಳೆಲ್ಲ ಕತ್ಕೊಂಬಂದು ಇಲ್ಲಿ ಮಾರಾಟ ಮಾಡ್ಕೊತಿದ್ಯಾ ಏನೋ ನೀನು?
ಥೂ ನೀನು ಬಾಯಕ್ಕಿಷ್ಟು ಮಣ್ಣಾಕ. ಅಲ್ಲ ಕೆಲಸ ಇಲ್ಲ ಅಂತ ಅಲಿತಿದ್ದೆ, ನಮ್ಮ ಅಣ್ಣ ಕೆಲಸ ಕೊಟ್ಟಿದ್ದಾನೆ, ನೀಯತ್ತ ಕೆಲಸ ಮಾಡಬೇಕು ಅನ್ನೋದು ನಿನಗೆ ಗೊತ್ತಾಗಲ್ವೇನೋ? ಥೂ ನೀನು ಮಕ್ಕಿಷ್ಟು ಬೆಂಕಿ ಹಾಕ. ಅಲ್ಲ ನೀನು ಇಂತೂ ಮೋಸಗಾರ ಆಗಿದ್ಯಾ? ಅಯ್ಯೋ ನೀನು ಹಿಂಗೆ ಮಾಡ್ತಾ ಇದೀಯಾ? ಎಲ್ಲ ಕತ್ಕೊಂಡ್ಬಂದು ಇಲ್ಲಿ ಮಾರಾಟ ಮಾಡ್ಕೊಳ್ತಾ ಇದೆಯಲ್ಲೋ? ಯಾಕೆ ಅಣ್ಣ ಏನಾಯಿತು ಅಣ್ಣ? ಏನಿಲ್ಲ ಅಣ್ಣ, ಇವರು ನಮ್ಮ ಅಣ್ಣವರು, ನಾನು ಅದೇ ಫ್ಲವರ್ಸ್ಗಳು ತಗೊಳಕ್ತಾನೆ ನಿಮ್ಮ ಹತ್ರ ಬಂದಿದ್ದು. ಆದರೆ ನೋಡು ಇವರು ಹೆಂಗೆ ನಮ್ಮ ಅಣ್ಣ ನನ್ನ ಫ್ಲವರ್ಸ್ಗಳು ನೀನು ಕದ್ದಿ ಮಾರ್ಕೊತಾ ಇದೆಯಾ ಅಂತ ಹೇಳ್ತವ್ರೆ. ಮುಚ್ಚು ಬಾಯಿ, ನನಗೆಲ್ಲ ವಿಷಯ ಗೊತ್ತು ಕಣ. ನೀನು ಮಾತಾಡಿದ್ರೆ ನೋಡಿ ಸರಿ ಹೋಗೋದಿಲ್ಲ. ಒಂದು ಮಾತಾಡಬೇಡ ನೀನು, ನನಗೆಲ್ಲ ವಿಷಯ ಗೊತ್ತು. ನೀನು ಇಲ್ಲಿ ಕತ್ಕೊಂಬಂದೆಲ್ಲ ಮಾರ್ಕೊತಾ ಇದೀಯಾ ಅನ್ನೋದು ನನಗೆ ಗೊತ್ತು ಕಣೋ. ನನಗೆ ಯಾವಾಗಲೂ ವಿಷಯ ಗೊತ್ತಾಯಿತು. ಸುಮ್ಮನೆ ಮಾತಾಡಬಾರ್ದು, ಕಣ್ಣಿಡ್ದು ಮಾತಾಡಬೇಕು ಅಂತ ಸುಮ್ಮನಾದೆ. ಅಲ್ಲೆಲ್ಲ ತುಂಬ್ಕೊಂಬಂದಿದ್ದು ನನಗೇನು ಗೊತ್ತಿಲ್ಲ ಅನ್ಕೊಬಿಟ್ಟಿದ್ಯೇನೋ? ನಾನು ಕಣ್ಣಾರೆ ನೋಡ್ಕೊಂಡು ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ ನೀನು ರೆಡ್ ಎಂಡ ಸಿಗೇ ಬಿದ್ದಿದ್ದು ನನ್ನ ಮಗನೇ. ಇಂಥವೇನಕ್ಕೋ ಮಾಡ್ತೀಯಾ? ಕೆಲಸ ಕೊಟ್ಟೋದಕ್ಕೆ ಸರಿಯಾಗಿ ಕೆಲಸ ಮಾಡೋದು ಕಲಿ. ನಮ್ಮ ಹುಡುಗರು ಇಷ್ಟು ದಿವಸ ಇದ್ದಾವೆ, ನಾನು ಇಲ್ಲ ಅಂದರೆ ಎಷ್ಟು ಚೆನ್ನಾಗಿ ಕೆಲಸಗಳು ಮಾಡಿದ್ದಾರೆ. ನಿನ್ನ ಥರ ಯಾರೂ ನನಗೆ ಮೋಸ ಮಾಡಿರಲಿಲ್ಲ. ನಿಯತ್ತಾಗಿ ಕೆಲಸ ಮಾಡಿದ್ರೆ ನಿಯತ್ತಾಗಿ ಸಂಬಳ ಬರುತ್ತೆ, ನಿಯತ್ತಾಗಿ ದೇವ್ರಂತೂ ತನ್ನ ಕೊಡ್ತಾನೆ. ನಿಯತ್ತಾಗಿ ಕೆಲಸ ಮಾಡಿದ್ರೆ ನಿನ್ನಂಥವ್ನಿಗೆ ಏನು ಮಾಡಿದ್ರು ಹಿಂಗೆ ಮೋಸ ಮಾಡೋ ನನ್ನ ಮಕ್ಳಿಗೆ ಏನು ಮಾಡಿದ್ರು ಉದ್ಧಾರ ಆಗೋದಿಲ್ಲ ಕಣೋ. ಹಿಂಗೆ ಮಾಡೋ ನನ್ನ ಮಕ್ಳಿಗೆ ಅದೆಲ್ಲಿ ಹೋಗ್ಬೇಕೋ ಅಲ್ಲಿ ಹೋಗುತ್ತೆ ಮೋಸ ಮಾಡಿದ್ರೆ. ಅಣ್ಣ ಅದು ಹಂಗಲ್ಲ, ನಾನು ಹೇಳೋದು ಕೇಳೋಣ. ಅದು ಏನಾಯಿತು ಅಂತಂದರೆ ಅದು ಅಣ್ಣ, ನಾನು ಹೇಳೋದು ಸ್ವಲ್ಪ ಕೇಳಿಲ್ಲಿ. ಮಾತಾಡಬೇಡ ನೀನು. ಅಣ್ಣ ಅಲ್ಲ, ನಾನು ಏನಕ್ಕೆ ಮೋಸ ಮಾಡೋಣ? ನಾನು ನಿನಗೆ ಮೋಸ ಮಾಡ್ತಾನೆ ಅಂತ ಹೇಳ್ತಾ ಇದೆಯಲ್ಲ. ನಾನು ಮೋಸ ಮಾಡಲ್ಲ ಅಣ್ಣ. ನೀನು ಹಿಂಗೆ ಸಿಕ್ಕಾಕಿಸ್ಬೇಕು ಅಂತ ಹೇಳಿ ನಾನು ಫ್ಲವರ್ಸ್ಗಳು ಅಣ್ಣ ಶಾರ್ಟೇಜ್ ಬಂದಿದ್ದು ತೊಗೊಂಡು ಹೋಗೋಣ ಅಂತ ಬಂದೆ. ತೊಗೊಂಡೋಗಕ್ಕೆ ಬಂದನಾ, ಅದಕ್ಕೇ ಬೇಡ ಅಂತ ಹೇಳಿ ಯಾವುದ್ಯಾವುದೋ ಇದು ಡೆಕೋರೇಟ್ಗಳು ಅಲ್ಲಿ ಕ್ಯಾನ್ಸಲ್ ಆಗಿದ್ವು. ಅದಕ್ಕೆ ಅದನ್ನು ವಾಪಸ್ ಕೊಡೋಣ ಅಂತ ಬಂದೆ. ವಾಪಸ್ ಕೊಡೋಕೆ ಇಲ್ಲಿಗೆ ಏನಕ್ಕ ಬರ್ತೀಯ ನೀನು? ನಾವಿಲ್ಲೇ ತಗೊಳ್ಳೋದು ಫ್ಲವರ್ಗಳ, ನಾನು ತರಿಸೋದು ಬೇರೆ ಕಡೆಯಿಂದನ. ನಾನು ತರಿಸೋ ಬೇರೆ ಫ್ಲವರ್ಗಳೆಲ್ಲನ ಆ ಕಡೆಯಿಂದ ತರಿಸ್ತಾ ಇದ್ದೀನಿ ನಾನು. ನನಗೆ ಗೊತ್ತೈತೆ. ಸುಮ್ಮನೆ ತಿಕ್ಲ ಥರ ಏನೇನೋ ಮಾತಾಡಬೇಡ, ಸಿಕ್ಕಾಕೊಂಡಿದ್ದೀನಿ ಅಂತ ಹೇಳಿ. ನೀನು ಮಾಡ್ತಾ ಇರೋದು ಮೋಸ ಅಂತ ಹೇಳಿ ನಾನು ಹಿಂಗೆ ಮಾಡ್ತಾ ಇದ್ದೀನಿ ಅಂತ ಒಪ್ಕೋ. ಥೂ ನಿನ್ನ ಜನ್ಮಕ್ಕಿಷ್ಟು ಬೆಂಕಿ ಹಾಕ. ಈ ಥರ ಯಾಕೋ ಮಾಡ್ತೀಯ ನೀನು? ನಿಮ್ಮ ಆಚೆಗೆ ನಿನ್ನ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ ಯಾವ ರೀತಿ ಮಾಡ್ತಾ ಇದೆಯಲ್ಲ, ನಾಚಿಕೆ ಆಗಲ್ವಾ ನಿನ್ನ ಮುಖಕ್ಕೆ ಬೆಂಕಿ ಹಾಕ? ಏನು ನಾಚಿಕೆ ಆಗಲ್ವಾ ಈ ರೀತಿ ಕೆಲಸ ಮಾಡೋದಕ್ಕೆ ನಿನಗೆ? ನಾಚಿಕೆ ಮಾನ ಮರ್ಯಾದೆ ಇದ್ದವನಾಗಿದ್ದರೆ ಈ ಥರ ಕೆಲಸ ಮಾಡ್ತಿರ್ಲಿಲ್ಲ ಕಣೋ ನೀನು. ಅಲ್ಲ ನನಗೆ ಕೆಲಸ ಇರಲಿಲ್ವಲ್ಲ, ನಮ್ಮ ಅಣ್ಣ ಕೆಲಸ ಕೊಟ್ಟಿದ್ದಾನೆ ಅನ್ನೋದು ಒಂದು ಸ್ವಲ್ಪನೂ ಪರಿಜ್ಞಾನ ಇಲ್ವಲ್ಲೋ ನಿನಗೆ? ಅಣ್ಣ ಅದು ಹಂಗಲ್ಲ, ಅದು ಏನಂತ ಹೇಳಿ ನೀವು ಕೇಳ್ರಿ ಸಮಾಧಾನದಲ್ಲಿ. ಸುಮ್ಮನೆ ಅದು ಯಾಕೆ ಹಂಗೆ ಜೋರಾಗಿ ಬಾಯಿ ಮಾಡ್ತಾ ರೇಗಾಡ್ತಾ ಇದೆಯಾ? ಹಂಗೆ ರೇಗಾಡ್ಬೇಡ. ಮುಚ್ಚೋ ಏನಂತ ಹೇಳಿ ಕೇಳೋದಿಲ್ಲ ಹೇಳೋದಿಲ್ಲ. ಸಾಕು, ನೋಡಿದ್ಮೇಲೆ ನನ್ನ ಕಣ್ಣಾರೆ ನೋಡಿದ್ಮೇಲೆ ಇನ್ನೇನು ಐತೆ? ನಿನ್ನ ಯಾವತ್ತಿಲ್ಲೋಡು ನನ್ನ ಜೀವನ ಪರ್ಯಂತ ನಿನ್ನ ಯಾರನ್ನು ಯಾವತ್ತೂ ನಂಬೋದಿಲ್ಲ ನಿನ್ನ. ಅಣ್ಣ ಅದು ಅರುಡಣ್ಣ, ನಾನು ಹೇಳೋದು ಕೇಳುವುದು ಯಾಕೆ ಹಂಗೆ ರೇಗಾಡ್ತಾ ಇದೆಯಾ? ಅಲ್ಲೇ ಮುಚ್ಚೋ ಇನ್ನೂ ರೇಗಾಡ್ಬೇಡ ಅಂತ ಹೇಳ್ತಾ ಇದೆಯಲ್ಲೋ. ಮಾಡೋದೆಲ್ಲ ಮಾಡ್ಬಿಟ್ಟು ಅಲ್ಲ ನಂಬಿ ಕೆಲಸ ಕೊಟ್ಟಿದ್ದಕ್ಕೆ ಈ ಥರ ಮೋಸ ಮಾಡ್ತಾ ಇದೆಯಲ್ಲೋ. ಬೆನ್ನಲ್ಲಿ ಚೂರಿ ಆಗ್ತಾ ಇದೆಯಾ? ನಾಚಿಕೆ ಆಗಲ್ವೇನೋ ನಿನಗೆ? ನಮ್ಮ ಅಣ್ಣ ನನಗೆ ಕೆಲಸ ಕೊಟ್ಟಿದ್ದಾನಲ್ಲ, ನಮ್ಮ ಅಣ್ಣನಿಗೆ ಮೋಸ ಮಾಡಬಾರ್ದು ಅನ್ನೋದು ಒಂದು ಸ್ವಲ್ಪನೂ ನಿನ್ನ ಮನಸ್ಸಲ್ಲಿ ಇಲ್ವಲ್ಲೋ? ಮೋಸ ಮಾಡೋದಕ್ಕಂತಲೇ ಕಾಯ್ತಾ ಇದೆಯಾ ನೀನು? ಅಯ್ಯೋ ಯಾಕ್ರಿ ಅಣ್ಣ, ಯಾಕೆ ಹಿಂಗೆ ಜಗಳ ಆಡ್ಕೊತಿದ್ದೀರಾ ಅಣ್ಣ? ಯಾಕೆ ಹಿಂಗೆ ಜಗಳ ಆಡ್ತಾ ಇದ್ದೀರಾ? ಇವರು ನಮ್ಮ ಅಣ್ಣ ನಾವು ಫ್ಲವರ್ಸ್ಗಳು ನಿಮಗೆ ಮಾರಾಟ ಮಾಡೋದಕ್ಕೆ ತಂದಿದ್ದೀನ. ಅಲ್ಲ ನೋಡಿ ಇವ್ರು ಯಾವ ರೀತಿ ನಾನು ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಬಾರಿಸ್ಬಿಡ್ತೀನಿ ನನ್ನ ಮಗನೇ ನಿನ್ನ. ಬಾರಿಸ್ತೀಯಾ? ಯಾಕೆ ಬಾರಿಸ್ತೀಯಾ? ನಾನು ಏನು ಮಾಡಿದ್ದಿಲ್ಲ ಅಂತ ಹೇಳ್ತಿಲ್ವಾ? ಕರ್ಸನೇನೋ ಇವಾಗ ಹುಡುಗರ್ನೆಲ್ಲ ಕರ್ಸನೇನೋ, ಫ್ಲವರ್ಸ್ಗಳೆಲ್ಲ ಕರ್ಸ್ಬಿಟ್ರೆ ಬೇಡ ಅಣ್ಣ. ಏಕಂತ ಬಾರೋ ಇಲ್ಲಿ ಬಾರೋ. ನೋಡಿದ್ರಲ್ಲ ವೀಕ್ಷಕರೇ, ರೆಡ್ ಆ್ಯಂಡ್ ಹಸಿಗೆ ಬಿದ್ದಿದ್ರು ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ. ಫ್ಲವರ್ಸ್ಗಳೆಲ್ಲ ಶಾರ್ಟೇಜ್ ಬಂದಿದ್ವು ತೊಗೊಂಡು ಹೋಗಕ್ಕೆ ಬಂದೆ ಅಂತ ಹೇಳಿ ಎಷ್ಟು ಸುಳ್ಳು ಹೇಳ್ತಾ ಇದ್ದಾನೆ ನೋಡ್ರಿ. ಎಷ್ಟು ಮೋಸ. ಯಾವ್ಯಾವ ಕಡೆ ಇಂಥ ಏನೇ ಕೆಲಸದಲ್ಲಾದ್ರೂ ಯಾರೋ ಒಬ್ಬರು ನಿಯತ್ತಾಗಿ ಮಾಡೋದು ಈ ಕಾಲದಲ್ಲಿ ತುಂಬ ಮೋಸ. ಎಲ್ಲ ಕಡೆ ಏನೇನೀಗ ಏನಾದರೂ ಸ್ವಲ್ಪ ಸಿಗ್ತೈತೆ ಅಂದರೆ ಅದನ್ನು ಮಾರ್ಕೊಳಕ್ಕೆ ನೋಡ್ತಾರೆ, ಅದನ್ನು ಯಾವ ರೀತಿ ಅವರು ಅನುಕೂಲ ಮಾಡ್ಕೊಳಕ್ಕೆ ನೋಡ್ತಾರೆ ಅಂತ ಹೇಳಿ ನೋಡ್ರಿ. ಎಲ್ಲ ನನ್ನ ತಮ್ಮ ಅಂತಲ್ಲ, ಬೇರೆ ಬೇರೆ ಕಡೆ ಎಲ್ಲ ಹಲ್ವಾರಿಂತ ನಡೀತಾ ಐತೆ. ಎಲ್ಲೇ ಹೋಗ್ಲಿ ಪ್ರತಿಯೊಂದರಲ್ಲೂ ಮೋಸ ಮಾಡೋರು ಇದ್ದೇ ಇರ್ತಾರೆ. ಯಾರೋ ಒಬ್ಬರು ನಿಯತ್ತಾಗಿ ಕೆಲಸ ಮಾಡೋರು ಇದ್ದಾರೆ. ಇವಾಗ ಹರ್ಷನ ಅಂಗಡಿಲಿ, ಹರ್ಷ ಮಾವನ ಅಂಗಡಿಲಿ ನಿಮ್ಮ ಪಕ್ಕನೂ ಪ್ರಕಾಶನ ಎಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಯತ್ತಾಗಿ ಮಾಡೋರು ಇದ್ದಾರೆ. ಅಂಥದ್ರಲ್ಲಿ ಅದಕ್ಕದೇ ಮಾರ್ಕೊಳ್ಳೋರು ಇವಾಗ ಅವರು ಬೇಕಾದರೆ ಆ ಅಂಗಡಿಲಿ ಎಷ್ಟು ಸಾಮಾನು ಮಾಡ್ಕೋಬೋದಾಗಿತ್ತು, ಅವ್ರ ಮನೆಗೆ ಎಷ್ಟು ಸಾಮಾನು ತೊಗೊಂಡು ಹೋಗ್ಬೋದಾಗಿತ್ತು. ಆದರೆ ಅವ್ರು ಒಂದು ಬೆಂಕಿ ಕಡ್ಡಿ ಸಮೇತ, ಒಂದು ಶಾಂಪು 50 ಪೈಸದ್ದು ಶಾಂಪು ಬರುತ್ತಲ್ಲ, ಚಿಕ್ಕ ಶಾಂಪು, ಅದು ಸಮೇತ ಅವ್ರು ಎತ್ಕೊಂಡು ಹೋಗೋದಿಲ್ಲ. ಹರ್ಷ ಮಾವ ಹೇಳ್ದಲೇನೆ ಒಂದು 50 ಪೈಸದೊಂದು ಶಾಂಪು ಕೂಡ ಎತ್ಕೊಂಡು ಹೋಗೋದಿಲ್ಲ. ₹1 ಶಾಂಪು ಕೂಡ ಎತ್ತೋದಿಲ್ಲ ಅವರು. ಅಷ್ಟು ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ದಾರೆ. ನಿಯತ್ತಾಗಿ ಇರೋರು ಇದ್ದಾರೆ, ಈ ಥರ ಮೋಸ ಮಾಡೋರು ಇದ್ದಾರೆ. ಹೆಂಗೆ ಸುಳ್ಳು ಹೇಳ್ತಾ ಇದ್ದಾನೆ. ಅವ್ರನ್ನ ಕರೆಸ್ತೀನಿ ಇವಾಗ, ಹುಡುಗರನ್ನೆಲ್ಲ ಬಂದವ್ರೆ ಕರೆಸಿ ಇವನ್ನೆಲ್ಲ ಸರಿಯಾಗಿ ಹೊಡೆದ್ಬಿಟ್ಟು ಕಳಿಸ್ಬಿಡ್ತೀನಿ ಮನೆ ಕಡೆ. ನೋಡ್ತಾ ಇರ್ರಿ, ನೆನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.